ವಿದ್ಯಾರ್ಥಿಗಳೇ, ಈಗ ನಾವು ಮುಂದಿನ ನೈಸರ್ಗಿಕ ಸಂಪನ್ಮೂಲವಾದಂತಹ ನೀರಿನ ಬಗ್ಗೆ ತಿಳಿದುಕೊಳ್ಳೋಣ. ನೀರು ಕೂಡ ಒಂದು ಅಮೂಲ್ಯವಾದಂತಹ ಭೂಮಿಯ ಮೇಲೆ ಕಂಡುಬರುವಂತಹ ನೈಸರ್ಗಿಕ ಸಂಪನ್ಮೂಲವಾಗಿದ್ದು, ಭೂಮಿಯ ಮೇಲೆ ವಾಸಿಸುವಂತಹ ಎಲ್ಲ ಜೀವಿಗಳ ಒಂದು ಮೂಲಭೂತ ಅಗತ್ಯವಾಗಿದೆ. ಸಂಪನ್ಮೂಲವಾಗಿ ನೀರಿನ ಪ್ರಾಮುಖ್ಯತೆ, ಜಲಚಕ್ರ, ಮಾನವನ ಚಟುವಟಿಕೆಗಳಿಂದಾಗಿ ನೀರಿನ ಆಕರಗಳು ಹೇಗೆ ಮಲಿನಗೊಳ್ಳುತ್ತವೆ ಎಂಬುದನ್ನು ನೀವೀಗಾಗಲೇ 9ನೇ ತರಗತಿಯಲ್ಲಿ ತಿಳಿದಿದ್ದೀರಿ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿನ ಚಟುವಟಿಕೆ 16.9 ಗಮನಿಸಿ. ಮಹಾರಾಷ್ಟ್ರದಲ್ಲಿನ ಒಂದು ವಾಟರ್ ಥೀಮ್ ಪಾರ್ಕ್ನ ಸುತ್ತ ಇರುವಂತಹ ಹಳ್ಳಿಗಳು ದೀರ್ಘಕಾಲದ ನೀರಿನ ಕೊರತೆಯಿಂದ ಬಳಲುತ್ತಿವೆ. ಇದು ಲಭ್ಯವಿರುವಂತಹ ನೀರಿನ ಗರಿಷ್ಠ ಬಳಕೆಯ ಪರಿಣಾಮವೇ ಎಂಬುದರ ಬಗ್ಗೆ ತಿಳಿದುಕೊಳ್ಳಿ. ಹಾಗೆಯೇ ಮತ್ತೊಂದು ಚಟುವಟಿಕೆ 16.10 ಅಟ್ಲಾಸ್ನ ಸಹಾಯದಿಂದ ಭಾರತದ ಮಳೆಯ ಮಾದರಿಗಳನ್ನು ಅಧ್ಯಯನ ಮಾಡಿ. ನೀರಿನ ಲಭ್ಯತೆ ಹೇರಳವಾಗಿರುವಂತಹ ಪ್ರದೇಶಗಳನ್ನು ಮತ್ತು ನೀರಿನ ಕೊರತೆ ಕಂಡುಬರುವಂತಹ ಪ್ರದೇಶಗಳನ್ನು ಗುರುತಿಸಿ. ಎಲ್ಲರಿಗಾಗಿ ನೀರು. ನೀವು ಈಗ ನೋಡಿದಂತಹ ಚಟುವಟಿಕೆಗಳ ನಂತರ ನೀರಿನ ಕೊರತೆ ಇರುವ ಪ್ರದೇಶಗಳಿಗೂ ತೀವ್ರ ಬಡತನ ಇರುವಂತಹ ಪ್ರದೇಶಗಳಿಗೂ ಹತ್ತಿರದ ಸಂಬಂಧ ಇರುವುದನ್ನು ಗಮನಿಸಬಹುದಾಗಿದೆ. ಭಾರತದಲ್ಲಿ ಮಾನ್ಸೂನ್ ಸಮಯದಲ್ಲಿ ಮಾತ್ರ ಮಳೆಯಾಗುತ್ತದೆ. ವಿದ್ಯಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ತೀವ್ರತರವಾದಂತಹ ಅರಣ್ಯನಾಶ, ಹೆಚ್ಚುತ್ತಿರುವಂತಹ ನೀರು ಬೇಡುವ ತಳಿಗಳ ಕಡೆಗೆ ತಿರುಗಿರುವುದು ಮತ್ತು ಕೈಗಾರಿಕಾ ತ್ಯಾಜ್ಯ ಹಾಗೂ ನಗರಗಳ ತ್ಯಾಜ್ಯಗಳಿಂದ ಉಂಟಾದ ಜಲಮಾಲಿನ್ಯ ಮುಂತಾದ ಕಾರಣಗಳಿಂದಾಗಿ ತೀವ್ರ ಜಲದ ಕೊರತೆ ಉಂಟಾಗುತ್ತಿದೆ. ದೊಡ್ಡ ದೊಡ್ಡ ಅಣೆಕಟ್ಟುಗಳು ಮತ್ತು ಹೆಚ್ಚು ದೂರ ಕ್ರಮಿಸುವ ಕಾಲುವೆಗಳಂತಹ ದೊಡ್ಡ ಪ್ರಮಾಣದ ಯೋಜನೆಗಳು ಸ್ಥಳೀಯ ಸಣ್ಣ ನೀರಾವರಿ ವಿಧಾನಗಳ ಕಡೆಗಣಿಸಲ್ಪಟ್ಟು ಅಲ್ಲಿನ ಜನರ ಹಿಡಿತ ತಪ್ಪಿ ಹೋಗಲು ಕಾರಣವಾಯಿತು. ವಿದ್ಯಾರ್ಥಿಗಳೇ, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಸಾಕಷ್ಟು ನೀರನ್ನು ಸಂಗ್ರಹಿಸುವುದಕ್ಕಷ್ಟೇ ಅಲ್ಲದೆ ವಿದ್ಯುತ್ ಉತ್ಪಾದನೆಗೂ ಸಹ ಬಳಸಬಹುದಾಗಿದೆ. ನೀರಿನ ಸಮ್ಮತ ಹಂಚಿಕೆ ಇಲ್ಲವಾದುದರಿಂದ ನೀರಿನ ಆಕರಕ್ಕೆ ಹತ್ತಿರವಿರುವ ಜನರು ಹೆಚ್ಚು ನೀರು ಬಳಸುವಂತಹ ಕಬ್ಬು ಮತ್ತು ಭತ್ತಗಳಂತಹ ಬೆಳೆಗಳನ್ನು ಬೆಳೆದರೆ ಏನಾಗುತ್ತದೆ ಅಂದರೆ ನೀರಿನ ಆಕರದಿಂದ ಅತ್ಯಂತ ದೂರದಲ್ಲಿರುವಂತಹ ಜನರು ಯಾವುದೇ ನೀರನ್ನು ಪಡೆಯುವುದಿಲ್ಲ. ಗಂಗಾ ನದಿ ನಿರ್ಮಿಸಲು ಉದ್ದೇಶಿಸಿರುವಂತಹ ತೆಹರಿ ಅಣೆಕಟ್ಟುಗಳಂತಹ ಬೃಹತ್ ಅಣೆಕಟ್ಟುಗಳ ನಿರ್ಮಾಣಕ್ಕೆ ವಿರೋಧ ಉಂಟಾಗಿದೆ.
ನರ್ಮದಾ ನದಿಗೆ ಕಟ್ಟಿರುವಂತಹ ಸರ್ದಾರ್ ಸರೋವರ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದನ್ನು ವಿರೋಧಿಸಿ ನರ್ಮದಾ ಬಚಾವೋ ಆಂದೋಲನ, ಅಂದರೆ ನರ್ಮದೆಯನ್ನು ಉಳಿಸಿ ಚಳುವಳಿ, ಈ ನರ್ಮದಾ ಬಚಾವೋ ಆಂದೋಲನ ನಡೆಸುತ್ತಿರುವಂತಹ ಪ್ರತಿಭಟನೆ, ಹೀಗೆ ಅಣೆಕಟ್ಟುಗಳ ನಿರ್ಮಾಣದಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತಿವೆ. ಹಾಗಾದರೆ ಬೃಹತ್ ಅಣೆಕಟ್ಟುಗಳಿಂದ ಉಂಟಾಗುವಂತಹ ಸಮಸ್ಯೆಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಬೃಹತ್ ಅಣೆಕಟ್ಟುಗಳಿಂದ ಆಗುವಂತಹ ಸಮಸ್ಯೆಗಳಲ್ಲಿ 3 ಬಗೆಯ ಸಮಸ್ಯೆಗಳನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ಯಾವುದು? ಸಾಮಾಜಿಕ ಸಮಸ್ಯೆ, ಹಾಗೆಯೇ ಆರ್ಥಿಕ ಸಮಸ್ಯೆಗಳು, ಮೂರನೇದಾಗಿ ಪರಿಸರದ ಸಮಸ್ಯೆಗಳು. ಹೀಗೆ ಬೃಹತ್ ಅಣೆಕಟ್ಟುಗಳ ನಿರ್ಮಾಣದಿಂದ ಉಂಟಾಗುವಂತಹ ಸಮಸ್ಯೆಗಳಲ್ಲಿ ಯಾವುದು? ಮೊದಲನೇದಾಗಿ ಯಾವುದು ಕೇಳಿದ್ರಿ? ಸಾಮಾಜಿಕ ಸಮಸ್ಯೆ. ಎರಡನೇದಾಗಿ ಆರ್ಥಿಕ ಸಮಸ್ಯೆ. ಮೂರನೇದಾಗಿ ಪರಿಸರದ ಸಮಸ್ಯೆಗಳು. ಹಾಗಾದರೆ ಬೃಹತ್ ಅಣೆಕಟ್ಟುಗಳ ನಿರ್ಮಾಣದಿಂದ ಪರಿಸರದಲ್ಲಿ ಉಂಟಾಗುವಂತಹ ಸಾಮಾಜಿಕ ಸಮಸ್ಯೆಗಳು ಏನೇನು ಎಂಬುದನ್ನು ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ, ಹೆಚ್ಚಿನ ಸಂಖ್ಯೆಯ ರೈತರನ್ನು ಮತ್ತು ಬುಡಕಟ್ಟು ಜನರನ್ನು ಈ ಅಣೆಕಟ್ಟುಗಳು ಕಟ್ಟುವುದರಿಂದ ಅವರಿಗೆ ಸಾಕಷ್ಟು ಪರಿಹಾರ ಅಥವಾ ಪುನರ್ ವಸತಿ ಸೌಕರ್ಯಗಳನ್ನು ಕಲ್ಪಿಸದೆ ಸ್ಥಳಾಂತರಿಸುತ್ತದೆ. ಇದು ಬೃಹತ್ ಅಣೆಕಟ್ಟುಗಳಿಂದಾಗುವಂತಹ ಸಮಸ್ಯೆಗಳಲ್ಲಿ ಸಾಮಾಜಿಕ ಸಮಸ್ಯೆಗಳು ಒಂದು. ಹಾಗೆಯೇ ಬೃಹತ್ ಅಣೆಕಟ್ಟುಗಳ ನಿರ್ಮಾಣದಿಂದ ಉಂಟಾಗುವಂತಹ ಆರ್ಥಿಕ ಸಮಸ್ಯೆಗಳ ಬಗ್ಗೆ ನಾವೀಗ ತಿಳಿಯೋಣ. ಸರಿಯಾದ ಪ್ರಮಾಣದಲ್ಲಿ ಪ್ರಯೋಜನಗಳನ್ನು ಸೃಷ್ಟಿಸದೆ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕರ ಹಣವನ್ನು ನುಂಗಿ ಹಾಕುತ್ತದೆ. ಅಂದರೆ ಇದರಿಂದ ಆರ್ಥಿಕವಾಗಿ ನಮಗೆ ಸಮಸ್ಯೆಗಳುಂಟಾಗುತ್ತೆ. ಈ ರೀತಿ ಬೃಹತ್ ಪ್ರಮಾಣದ ಅಣೆಕಟ್ಟುಗಳು ನಿರ್ಮಾಣ ಆಗೋದ್ರಿಂದ ಆರ್ಥಿಕ ಸಮಸ್ಯೆ, ಸಾರ್ವಜನಿಕರ ಹಣವನ್ನು ಅದು ಏನು ಮಾಡುತ್ತೆ? ನುಂಗಿ ಹಾಕುತ್ತದೆ, ಆರ್ಥಿಕವಾಗಿ ನಷ್ಟವಾಗುತ್ತದೆ. ಹಾಗೆಯೇ ಅಣೆಕಟ್ಟುಗಳ ನಿರ್ಮಾಣದಿಂದ ಆಗುವಂತಹ ಪರಿಸರದ ಸಮಸ್ಯೆಗಳು. ಈ ಬೃಹತ್ ಅಣೆಕಟ್ಟುಗಳಿಂದಾಗಿ ಬೃಹತ್ ಪ್ರಮಾಣದ ಅರಣ್ಯ ನಾಶ ಉಂಟಾಗುತ್ತದೆ. ಅರಣ್ಯ ನಾಶವಾಗುವುದರಿಂದ ಅಲ್ಲಿ ಅರಣ್ಯದಲ್ಲಿ ವಾಸಿಸುವಂತಹ ಜೀವ ವೈವಿಧ್ಯತೆಯು ಕೂಡ ಏನಾಗುತ್ತದೆ? ನಾಶವಾಗುತ್ತದೆ. ನೋಡಿ ಮಕ್ಕಳೇ, ಹೀಗೆ ಅಣೆಕಟ್ಟುಗಳಿಂದಾಗುವಂತಹ ಸಮಸ್ಯೆಗಳು ಯಾವ್ಯಾವುದು ಅಂತ ನಿಮಗೆ ಗೊತ್ತಾಯ್ತಲ್ವಾ? ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಹಾಗೆಯೇ ಪರಿಸರದ ಸಮಸ್ಯೆಗಳು. ಹಾಗೆಯೇ ಈಗ ನಾವು ನೀರಿನ ಕೊಯ್ಲು ವಿಧಾನದ ಬಗ್ಗೆ
ತಿಳಿಯೋಣ. ಜೀವರಾಶಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ನೀರನ್ನು ಸಹ ನಾವು ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡುವುದು ಅತಿ ಅವಶ್ಯಕವಾಗಿದೆ. ಹೀಗೆ ನೀರನ್ನು ನಾವು ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡುವಂತಹ ವಿಧಾನಕ್ಕೆ ನೀರಿನ ಕೊಯ್ಲು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಜಲಾನಯನ ಪ್ರದೇಶದ ನಿರ್ವಹಣೆಯು ಆ ಪ್ರದೇಶದ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಬರಗಾಲವನ್ನು ಮತ್ತು ಪ್ರವಾಹಗಳನ್ನು ತಗ್ಗಿಸುತ್ತದೆ. ನೀರಿನ ಕೊಯ್ಲು ವಿಧಾನಗಳಲ್ಲಿ ದೇಶೀಯ ವಿಧಾನಗಳಾದ ಸಣ್ಣ ಹೊಂಡಗಳು ಮತ್ತು ಕೆರೆಗಳನ್ನು ಮಾಡುವುದು, ಸಣ್ಣ ಜಲಾನಯನ ವ್ಯವಸ್ಥೆಯನ್ನು ಸುಧಾರಿಸುವುದು, ಮಣ್ಣಿನ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟುವುದು ಅಥವಾ ಕಂದಕಗಳ ನಿರ್ಮಾಣ ಮತ್ತು ಸುಣ್ಣದ ಕಲ್ಲಿನಿಂದ ನಿರ್ಮಿಸಿದ ಜಲಾಶಯಗಳು ಮೇಲ್ಛಾವಣಿ ನೀರನ್ನು ಸಂಗ್ರಹಿಸುವ ಈ ಘಟಕಗಳನ್ನು ಅಳವಡಿಸುವುದು ಇವುಗಳನ್ನು ಒಳಗೊಂಡಿದೆ. ಇವು ಅಂತರ್ಜಲ ಮಟ್ಟವನ್ನು ಮರುಭರ್ತಿ ಮಾಡಿದ್ದಲ್ಲದೆ ನದಿಗಳಿಗೂ ಸಹ ಮರು ಜೀವ ನೀಡುತ್ತವೆ. ಭಾರತದಲ್ಲಿ ನೀರಿನ ಕೊಯ್ಲಿನ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವಿಲ್ಲಿ ಒಂದು ಸಾಂಪ್ರದಾಯಿಕ ನೀರು ಕೊಯ್ಲು ವಿಧಾನದ ಬಗ್ಗೆ ಚಿತ್ರವನ್ನು ಗಮನಿಸುತ್ತಿದ್ದೀರಾ. ಒಂದು ಆದರ್ಶಪ್ರಾಯವಾದಂತಹ ಖಾದಿನ್ ವ್ಯವಸ್ಥೆ, ಸಾಂಪ್ರದಾಯಿಕ ಒಂದು ನೀರಿನ ಸಂರಕ್ಷಣೆ ಮಾಡುವಂಥ, ಸಂಗ್ರಹಣೆ ಮಾಡುವಂಥ ಒಂದು ವ್ಯವಸ್ಥೆ ಯಾವುದು ಅಂದರೆ ಖಾದಿನ್ ವ್ಯವಸ್ಥೆ. ನೀರಿನ ಕೊಯ್ಲು ವಿಧಾನವು ಭಾರತದಲ್ಲಿ ಒಂದು ಅತ್ಯಂತ ಹಳೆಯ ಪರಿಕಲ್ಪನೆಯಾಗಿದೆ. ರಾಜಸ್ಥಾನದಲ್ಲಿ, ನೀವು ಈಗ ಚಿತ್ರದಲ್ಲಿ ನೋಡುತ್ತಿರುವಂತಹ ರಾಜಸ್ಥಾನದಲ್ಲಿರುವಂತಹ ಖಾದಿನ್ ನೀರನ್ನು ಸಂರಕ್ಷಣೆ ಮಾಡುವಂಥ ವಿಧಾನ ಹೇಗಿರುತ್ತದೆ ಎಂಬುದನ್ನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ರಾಜಸ್ಥಾನದಲ್ಲಿನ ಖಾದಿನ್ ಕೆರೆಗಳು ಮತ್ತು ನಾದಿಸ್ಗಳು, ಮಹಾರಾಷ್ಟ್ರದಲ್ಲಿರುವಂತಹ ಬಾಂಧಾರ್ಗಳು ಮತ್ತು ತಾಲ್ಗಳು, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಕಂಡುಬರುವಂತಹ ಬುಂದೀಸ್ಗಳು, ಬಿಹಾರದಲ್ಲಿ ಕಂಡುಬರುವ ಅಹರ್ಗಳು ಮತ್ತು ಪೈನ್ಗಳು, ಹಾಗೆಯೇ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಸಾಂಪ್ರದಾಯಿಕ ನೀರನ್ನು ಸಂರಕ್ಷಿಸುವಂಥ ವಿಧಾನವಾದಂತಹ ಕುಲ್ಫ್ಗಳು, ಜಮ್ಮುವಿನ ಕಂದಿಪಟ್ಟಿಯಲ್ಲಿನ ಕೊಳಗಳು ಮತ್ತು ತಮಿಳುನಾಡಿನಲ್ಲಿರುವಂತಹ ಏರಿಗಳು, ಕೇರಳದಲ್ಲಿನ ಸುರಂಗಗಳು ಮತ್ತು ಕರ್ನಾಟಕದಲ್ಲಿನ ಕಟ್ಟಗಳು ಇವು ಪುರಾತನ ನೀರು ಕೊಯ್ಲು ಮತ್ತು ನೀರು ಒದಗಿಸುವಂತಹ ಕೆಲವು ರಚನೆಗಳಾಗಿದ್ದು ಇಂದಿಗೂ ಸಹ ಇವು ಬಳಕೆಯಲ್ಲಿವೆ. ಇವುಗಳ ಮುಖ್ಯ ಉದ್ದೇಶ ಮೇಲ್ಮೈ ನೀರನ್ನು ಹಿಡಿದಿಡುವುದಲ್ಲ, ಬದಲಾಗಿ ಕೆಳಗಿನ ಭೂಮಿಯ ಆಳದಲ್ಲಿರುವಂತಹ ಅಂತರ್ಜಲ ಮಟ್ಟವನ್ನು ಅಥವಾ ಅಂತರ್ಜಲವನ್ನು ಮರುಭರ್ತಿ ಮಾಡುವುದು ಇದರ ಉದ್ದೇಶವಾಗಿದೆ. ನೀವಿಲ್ಲಿ ಚಿತ್ರದಲ್ಲಿ ವಿವಿಧ ಬಗೆಯ ಸಾಂಪ್ರದಾಯಿಕ ನೀರಾವರಿ ವಿಧಾನಗಳನ್ನು ನೀವು ನೋಡ್ತಾ ಇದ್ದೀರಾ. ವಿದ್ಯಾರ್ಥಿಗಳೇ, ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಸುಸ್ಥಿರ ನಿರ್ವಹಣೆಯ ಈ ಅಧ್ಯಾಯದ ಕೊನೆಯಲ್ಲಿ ನಾವೀಗ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ
ಇದರ ಬಗ್ಗೆ ತಿಳಿಯೋಣ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವು ಸಹ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಇವುಗಳಿಗೆ ನಾವು ಫಾಸಿಲ್ ಇಂಧನಗಳು ಎಂದು ಕರೆಯುತ್ತೇವೆ. ಈ ಫಾಸಿಲ್ ಇಂಧನಗಳಾದಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅವು ನಮಗೆ ಶಕ್ತಿಯ ಬಹುಮುಖ್ಯ ಸಂಪನ್ಮೂಲಗಳಾಗಿವೆ. ಕೈಗಾರಿಕಾ ಕ್ರಾಂತಿಯ ಪ್ರಾರಂಭದಿಂದಲೂ ನಮ್ಮ ಮೂಲಭೂತ ಶಕ್ತಿ ಅವಶ್ಯಕತೆಗಳನ್ನು ಪೂರೈಸಲು ಮತ್ತು ನಮ್ಮ ಜೀವನಕ್ಕಾಗಿ ಅಗತ್ಯವಾದ ವಸ್ತುಗಳನ್ನು ಉತ್ಪಾದಿಸಲು ನಾವು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಬಳಸುತ್ತಿದ್ದೇವೆ. ಹಾಗಾದರೆ ಈ ಶಕ್ತಿಯ ಅವಶ್ಯಕತೆಗಳನ್ನು ನಾವು ಅಧಿಕ ಪ್ರಮಾಣದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮೀಸಲುಗಳಿಂದ ಪೂರೈಸಿಕೊಳ್ಳುತ್ತಿದ್ದೇವೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವು ಬರಿದಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಜೈವಿಕ ರಾಶಿಯ ವಿಘಟನೆಯಿಂದಾಗಿ ಲಕ್ಷಾಂತರ ವರ್ಷಗಳ ಹಿಂದೆ ರೂಪುಗೊಂಡಿವೆ. ನೋಡಿ, ಇವು ಬರಿದಾಗುವ ಸಂಪನ್ಮೂಲಗಳು ಅಂತ ನೀವು ತಿಳ್ಕೊಂಡಿದ್ದೀರ. ಒಂದು ಅಂದಾಜಿನ ಪ್ರಕಾರ ಪೆಟ್ರೋಲಿಯಂ ಸಂಪನ್ಮೂಲಗಳು ಮುಂದಿನ 40 ವರ್ಷಗಳವರೆಗೆ ಮತ್ತು ಕಲ್ಲಿದ್ದಲು ಸಂಪನ್ಮೂಲಗಳು ಮುಂದಿನ 200 ವರ್ಷಗಳಲ್ಲಿ ಮುಗಿದು ಹೋಗುತ್ತವೆ ಎಂಬುದು ಅಂದಾಜು ಮಾಡಲಾಗಿದೆ. ಆದ್ದರಿಂದ ಈ ಸಂಪನ್ಮೂಲಗಳನ್ನು ನಾವು ಎಚ್ಚರಿಕೆಯಿಂದ ಬಳಸಿದರೂ ಸಹ ಅವು ಭವಿಷ್ಯದಲ್ಲಿ ಖಾಲಿಯಾಗುತ್ತವೆ ಮತ್ತು ನಾವು ನಂತರ ಪರ್ಯಾಯ ಶಕ್ತಿ ಆಕರಗಳನ್ನು ಅವಲಂಬಿಸಬೇಕಾದಂಥ ಅಗತ್ಯ ಉಂಟಾಗುತ್ತದೆ. ಈ ಶಕ್ತಿ ಸಂಪನ್ಮೂಲಗಳು ಎಷ್ಟು ಕಾಲದವರೆಗೆ ಅಸ್ತಿತ್ವದಲ್ಲಿರಬಹುದು ಎಂದು ಬಹಳಷ್ಟು ಅಂದಾಜು ಮಾಡಲಾಗಿದೆ. ಈಗಾಗಲೇ ಹೇಳಿದಾಗೆ ಮುಂದಿನ 40 ವರ್ಷಗಳವರೆಗೆ ಮತ್ತು ಕಲ್ಲಿದ್ದಲು ಸಂಪನ್ಮೂಲಗಳು 200 ವರ್ಷಗಳಲ್ಲಿ ಮುಗಿದು ಹೋಗಬಹುದು ಎಂದು ಅಂದಾಜು ಮಾಡಲಾಗಿದೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ನೋಡಿ, ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನಲ್ಲಿ ಇವು ಎರಡೂ ಸಹ ಕಾರ್ಬನ್ನಿನ ಪ್ರಮುಖ ಆಕಾರಗಳಾಗಿದ್ದು ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಬಿಡುಗಡೆಯಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್, ನೀರು, ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಆಕ್ಸೈಡ್ಗಳು ಉತ್ಪತ್ತಿಯಾಗುತ್ತವೆ. ವಿದ್ಯಾರ್ಥಿಗಳೇ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ತೀವ್ರವಾಗಿ ಹೆಚ್ಚುತ್ತಾ ಹೋದಂತೆ ಭೂಮಿಯ ತಾಪ ಹೆಚ್ಚಾಗುತ್ತದೆ. ಇದನ್ನು ನಾವು ಜಾಗತಿಕ ತಾಪಮಾನ ಎಂದು ಕರೆಯುತ್ತೇವೆ. ಜಾಗತಿಕ ತಾಪಮಾನ ಅಂದರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಈ ಕಲ್ಲಿದ್ದಲು ಮತ್ತು ಇವುಗಳನ್ನು ಉರಿಸಿದಾಗ ಬಿಡುಗಡೆ ಆಗುವುದರಿಂದ ಪರಿಣಾಮವಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ತೀವ್ರವಾದ ಜಾಗತಿಕ ತಾಪಮಾನ ಉಂಟಾಗುತ್ತದೆ. ಆದರೆ ನಾವು ಶಕ್ತಿಯ ಇತರ ಆಕಾರಗಳ ಕಡೆಗೆ ಗಮನ ಹರಿಸುವುದು ಮಾತ್ರ ಪರಿಹಾರವಾಗುವುದಿಲ್ಲ. ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಜೈವಿಕ ರಾಶಿಯಿಂದ ರೂಪುಗೊಂಡಿರುವುದರಿಂದ ಕಾರ್ಬನ್ ಜೊತೆಗೆ ಅವು ಹೈಡ್ರೋಜನ್, ನೈಟ್ರೋಜನ್ ಮತ್ತು ಸಲ್ಫರ್ ಇವುಗಳನ್ನು ಸಹ ಒಳಗೊಂಡಿರುತ್ತವೆ. ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್
ನೀರು, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಎಂಬುದು ನಿಮಗೆ ಆಗಲೇ ತಿಳ್ಕೊಂಡ್ರಿ. ಇಲ್ಲಿ ಉತ್ಪತ್ತಿಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ಇದು ಒಂದು ಹಸಿರುಮನೆ ಅನಿಲವಾಗಿದೆ. ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಕಾರ್ಬನ್ನ ಬೃಹತ್ ಸಂಗ್ರಾಹಕಗಳಾಗಿವೆ. ಮತ್ತು ಒಂದು ವೇಳೆ ಈ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಹೊಂದಿದರೆ ಆಗ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಏನಾಗುತ್ತದೆ, ತೀವ್ರವಾದಂತಹ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ. ಆದ್ದರಿಂದ ಈ ಕಲ್ಲಿದ್ದಲಿನಂತಹ ಈ ಸಂಪನ್ಮೂಲಗಳನ್ನು ನಾವು ವಿವೇಚನೆಯಿಂದ ಬಳಸುವ ಅಗತ್ಯವಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ ಈ ಚಟುವಟಿಕೆಯನ್ನು ಗಮನಿಸಿ. 16.11 ಕಲ್ಲಿದ್ದಲನ್ನು ನಾವು ಬಳಸಿ ವಿದ್ಯುತ್ ತಯಾರು ಮಾಡುವಂತಹ ಕೇಂದ್ರಗಳಾದ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸುತ್ತಾರೆ. ಮತ್ತು ಪೆಟ್ರೋಲ್ ಹಾಗೂ ಡೀಸೆಲ್ಗಳಂತಹ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮೋಟಾರು ವಾಹನಗಳು, ಹಡಗುಗಳು ಮತ್ತು ವಿಮಾನಗಳಂತಹ ಸಾರಿಗೆ ಉದ್ದೇಶಕ್ಕಾಗಿ ಬಳಸುವರು. ಅನೇಕ ವಿದ್ಯುತ್ ಉಪಕರಣಗಳು ಹಾಗೂ ಸಾರಿಗೆಯ ನಿರಂತರ ಬಳಕೆ ಇಲ್ಲದ ಜೀವನವನ್ನು ನಿಜವಾಗಿಯೂ ಸಹ ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಬಳಕೆಯನ್ನು ನಾವು ಕಡಿಮೆ ಮಾಡುವಂತಹ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಅಂತಹ ಮಾರ್ಗಗಳ ಬಗ್ಗೆ ನೀವು ಯೋಚಿಸಿ ಅವುಗಳನ್ನು ಪಟ್ಟಿ ಮಾಡಿ. ಹಾಗಾದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಕೆಲವು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ಹಾಗಾದರೆ ಅಂತಹ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು? ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು, ಅಂದರೆ ಬಸ್ನಲ್ಲಿ ಪ್ರಯಾಣ ಮಾಡುವುದು. ವೈಯಕ್ತಿಕ ವಾಹನವನ್ನು ನೋಡಿ, ಇಲ್ಲಿ ಸೈಕಲ್ಗಳನ್ನು ಬಳಸುವುದು, ನಡಿಗೆಯಲ್ಲಿ ನಡ್ಕೊಂಡು ಹೋಗೋದು, ಸೈಕಲ್ಗಳನ್ನು ಬಳಸೋದು, ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು. ಇದರಿಂದ ಸಾಕಷ್ಟು ಸಂಪನ್ಮೂಲದ ಒಂದು ಉಳಿತಾಯ ಆಗುತ್ತದೆ. ಹಾಗೆಯೇ ನಿಮ್ಮ ಮನೆಗಳಲ್ಲಿ ವಿದ್ಯುತ್ ಬಲ್ಬ್ ಅಥವಾ ಪ್ರತಿದೀಪ್ತಗಳಿಗೆ ವಿದ್ಯುತ್ ಬಲ್ಬ್ಗಳನ್ನು ಇಲ್ಲಿ ನಾವು ಪ್ರತಿದೀಪ್ತ ಬಲ್ಬ್ಗಳನ್ನು ಬಳಸುವುದರಿಂದ ಏನಾಗುತ್ತದೆ, ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಉಳಿತಾಯವಾಗುತ್ತದೆ. ಪ್ರತಿದೀಪ್ತ ನಳಿಗೆಗಳನ್ನು ಬಳಸುವುದರಿಂದ CFL ಇವುಗಳನ್ನು ಬಳಸುವುದರಿಂದ, ಲೈಟ್ಗಳನ್ನು ಅಥವಾ ವಿದ್ಯುತ್ ದೀಪಗಳನ್ನು ಬಳಸುವುದರಿಂದ ಹಾಗೆಯೇ ಪರಿಸರ ಸ್ನೇಹಿ ಅಭ್ಯಾಸಗಳಲ್ಲಿ ಮುಂದಿನದಾಗಿ ಹೇಳುವುದಾದರೆ ಲಿಫ್ಟ್ಗಳನ್ನು ಅಥವಾ ಮೆಟ್ಟಿಲುಗಳನ್ನು ಬಳಸುವುದು. ಮೆಟ್ಟಿಲುಗಳನ್ನು ಬಳಸುವುದರಿಂದ ಏನಾಗುತ್ತದೆ, ಅಲ್ಲಿ ಶಕ್ತಿಯ ಉಳಿತಾಯವಾಗುತ್ತದೆ. ಚಳಿಯ ದಿನಗಳಲ್ಲಿ ಒಂದು ಹೆಚ್ಚುವರಿ ಸ್ವೆಟರ್ ಧರಿಸುವುದು ಅಥವಾ ಉಷ್ಣೋತ್ಪನ್ನ ಉಪಕರಣ ಬಳಸುವುದು. ಇಂಧನಗಳ ಪೂರ್ಣ ದಹನವಾಗಬಲ್ಲ ಹಾಗೂ ಹೆಚ್ಚು ದಕ್ಷತೆಯುಳ್ಳ ಅಂತರ್ದಹನ ಎಂಜಿನ್ಗಳನ್ನು ರೂಪಿಸುವುದು ಇಂದು ತುರ್ತು ಆಗಿದೆ.
ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ನೆರವಾಗುತ್ತದೆ. ಈ ಎಂಜಿನ್ಗಳ ದಕ್ಷತೆಯನ್ನು ಹೆಚ್ಚಿಸಲು ಹಾಗೂ ಮಾಲಿನ್ಯವನ್ನು ಕಡಿಮೆ ಮಾಡಲು ಇಂಧನಗಳ ಸಂಪೂರ್ಣ ದಹನವನ್ನು ಸಾಧಿಸುವ ನಿಟ್ಟಿನಲ್ಲಿ ಇತ್ತೀಚಿನ ಸಂಶೋಧನೆಗಳು ಕೇಂದ್ರೀಕೃತವಾಗಿವೆ. ವಿದ್ಯಾರ್ಥಿಗಳೇ, ನೈಸರ್ಗಿಕ ಸಂಪನ್ಮೂಲಗಳ ಒಂದು ಅವಲೋಕನವನ್ನು ನಾವೀಗ ನೋಡೋಣ. ಜನರು ಹಿತಾಸಕ್ತಿಗಳು ಸ್ವಹಿತಾಸಕ್ತಿಗಳು ನಮ್ಮ ಪರಿಸರವು ನಿಧಾನವಾಗಿ ಸಂಪೂರ್ಣ ವಿನಾಶದತ್ತ ಸಾಗಲು ಕಾರಣವಾಗುತ್ತದೆ. ಅಂದರೆ ಜನರ ಕೆಲವೊಂದು ಸ್ವಹಿತಾಸಕ್ತಿಗಳು ನಮ್ಮ ಪರಿಸರವನ್ನು ಏನು ಮಾಡ್ತಾ ಇದೆ, ಸಂಪೂರ್ಣವಾಗಿ ವಿನಾಶದತ್ತ ಸಾಗಲು ಕಾರಣವಾಗುತ್ತಿದೆ. ಹಾಗೆಯೇ ಕಾನೂನುಗಳು, ನಿಯಮಗಳು ಮತ್ತು ನಿಬಂಧನೆಗಳನ್ನು ಮೀರಿ ಯೋಚಿಸಿದರೆ ಅಭಿವೃದ್ಧಿಯ ಪ್ರಯೋಜನಗಳು ಮುಂಬರುವ ಪೀಳಿಗೆಯವರಿಗೂ ತಲುಪಬೇಕಾದರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ನಮ್ಮ ಅವಶ್ಯಕತೆಗಳನ್ನು ಕಡಿತಗೊಳಿಸುವ ಅಗತ್ಯವಿದೆ. ಈ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ನಿರ್ವಹಣೆಯು ಒಂದು ಕಷ್ಟಕರವಾದಂತಹ ಕೆಲಸ. ಈ ಸಮಸ್ಯೆಯನ್ನು ಕುರಿತು ಚರ್ಚಿಸುವಾಗ ವಿವಿಧ ಪಾಲುದಾರರ ಹಿತಾಸಕ್ತಿಗಳಿಗೆ ಸಂಬಂಧಿಸಿದಂತೆ ನಾವು ಮುಕ್ತ ಮನಸ್ಸನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಜನರು ತಮ್ಮ ಹಿತಾಸಕ್ತಿಗೆ ಆದ್ಯತೆ ನೀಡುವಂತೆ ವರ್ತಿಸುತ್ತಾರೆಂದು ನಾವು ಒಪ್ಪಿಕೊಳ್ಳುವ ಅಗತ್ಯವಿದೆ. ಆದರೆ ವಾಸ್ತವಾಂಶವೆಂದರೆ ಅಂತಹ ಸ್ವಾರ್ಥದ ಗುರಿಗಳು ಅಧಿಕ ಸಂಖ್ಯೆಯ ಜನರ ದುರ್ದಶೆಗೆ ಕಾರಣವಾಗುತ್ತದೆ ಮತ್ತು ನಮ್ಮ ಪರಿಸರವು ನಿಧಾನವಾಗಿ ಸಂಪೂರ್ಣ ವಿನಾಶದತ್ತ ಸಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಮುಖ್ಯವಾದಂತಹ ಪಾತ್ರವೇನು, ಹೇಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡಬೇಕು, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಏಕೆ ನಮಗೆ ಅಗತ್ಯವಿದೆ, ಸುಸ್ಥಿರವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಣೆ ಹೇಗೆ ಮಾಡುವುದು ಎಂಬುದರ ಬಗ್ಗೆ ನೀವು ತಿಳಿದುಕೊಂಡ್ರಿ. ಭೂಮಿಯ ಮೇಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಈ ಅಧ್ಯಾಯದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಅನುಸರಿಸುವಂತಹ 5R ಸೂತ್ರಗಳು ಯಾವುದು, ಅರಣ್ಯಗಳು, ವನ್ಯಜೀವಿಗಳು, ನೀರು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಂತಹ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಇವುಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸುವುದು ಅಗತ್ಯವಿದೆ ಎಂಬುದನ್ನು ತಿಳಿದುಕೊಂಡ್ರಿ. ನಮ್ಮ ಜೀವನದಲ್ಲಿ ನಿರಾಕರಣೆ, ಮಿತಬಳಕೆ, ಮರುಬಳಕೆ ಮತ್ತು ಮರು ಉದ್ದೇಶ, ಮರುಚಕ್ರೀಕರಣ ಇಂತಹ 5R ಸೂತ್ರಗಳನ್ನು ಅಳವಡಿಸಿಕೊಳ್ಳುವುದರಿಂದ ಈ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡುವುದರಲ್ಲಿ ಸಹಾಯಕವಾಗುತ್ತದೆ ಎಂಬುದನ್ನು ತಿಳಿದುಕೊಂಡ್ರಿ. ಹಾಗೆಯೇ ಬರಿದಾಗುವ ಸಂಪನ್ಮೂಲಗಳ ಕಲ್ಲಿದ್ದಲು ಮತ್ತು
ಪೆಟ್ರೋಲಿಯಂ. ಇಂತಹ ಸಂಪನ್ಮೂಲಗಳನ್ನು ನಾವು ಎಚ್ಚರಿಕೆಯಿಂದ ಬಳಸುವಂತಹ ಅಗತ್ಯವಿದೆ. ಇಲ್ಲದಿದ್ದರೆ ಇವುಗಳಿಂದ ಆಗುವಂತಹ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳೇನು ಎಂಬುದರ ಬಗ್ಗೆಯೂ ಸಹ ನೀವು ಈ ಅಧ್ಯಾಯದಲ್ಲಿ ತಿಳ್ಕೊಂಡ್ರಿ.